ಹೇಮಾವತಿ ನೀರಿಗಾಗಿ ನಾವುಗಳು ಉಗ್ರ ಹೋರಾಟವನ್ನು ಇಂದು ಕೈಗೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಹುಚ್ಚ ಮಾಸ್ತಿಗೌಡ ಮತ್ತು ವೈಕೆ ರಾಮಯ್ಯನವರು ಹೇಮಾವತಿ ನೀರಿಗಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಅವರು ನಮ್ಮನ್ನ ಇಂದು ಅಗಲಿದ್ದಾರೆ. ನಮ್ಮ ಜಿಲ್ಲೆಗೆ 24 ಟಿಎಂಸಿ ನೀರು ನಿಗದಿಯಾಗಿದ್ದು, ಅದರಲ್ಲಿ ಕುಣಿಗಲ್ಗೆ 3 ಟಿಎಂಸಿ ನೀರು ನಿಗದಿಯಾಗಿದೆ. ಹಿಂದಿನ ಸರ್ಕಾರದಲ್ಲಿ ನೀರು ಸರಾಗವಾಗಿ ಹರಿಯಲೆಂದು ಅಗಲೀಕರಣ ಮಾಡಿದ್ದು, ಈ ಮುನ್ನ 450 ಕ್ಯೂಸೆಕ್ಸ್ ನೀರು ಹರಿತಾ ಇದ್ದು, ಈಗ 950 ಕ್ಯೂಸೆಕ್ ನೀರು ಹರಿಯುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿ ಈ ದಿನ ಪಟ್ಟಣದ ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆಯಾಗಿದ್ದು, ಇದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ. ನಾಗರಿಕರು ಹಾಗೂ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನೀವು ಕೈ ಜೋಡಿಸಿದ್ದೀರಿ. ಎಲ್ಲ ಅನಾಹುತಗಳು ನಡೆಯಲಿದ್ದು, ಅದನ್ನು ವಿರೋಧಿಸಿ 3 ರಿಂದ 4 ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಚಾನಲ್ ಸ್ಥಳದಲ್ಲಿಯೇ 7 ರಿಂದ 8 ಸಾವಿರ ಜನ ಸೇರಿ ಪ್ರತಿಭಟನೆಯನ್ನು ನಡೆಸಿದ್ದೇವೆ. ನಂತರ ಕಾಮಗಾರಿ, ಸಿಎಸ್ಪುರ ಭಾಗಕ್ಕೆ ಬಂದ ಪೈಪ್, ಇತರೆ ಸಾಮಗ್ರಿಗಳನ್ನು ವಾಪಸ್ ಕಳಿಸುವ ಕೆಲಸವನ್ನ ಮಾಡಿದ್ದೇವೆ. ಇವೆಲ್ಲವನ್ನ ನಾನು ಮತ್ತು ಮಾಜಿ ಶಾಸಕ ಮಸಾಲಾ ಜಯರಾಮ್ ಅವರು ಸೇರ್ಕೊಂಡು ರೈತರೊಂದಿಗೆ ತೆಗೆದಿದ್ದ ಚಾನೆಲ್ಗಳನ್ನು ಸಹ ಮುಚ್ಚಿಸಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿದ್ದಾಗ ಸೊಗಡು ಶಿವಣ್ಣ, ಸುರೇಶ್ ಗೌಡ ಮತ್ತು ನನ್ನನ್ನ ಸೇರಿದಂತೆ ಹಲವರನ್ನು ಬಂಧಿಸಿ ಸಂಜೆಯೊಳಗೆ ಬಿಡುಗಡೆ ಮಾಡಿದ್ರು. ಆದರೂ ಹೋರಾಟವನ್ನು ನಾವು ನಿಲ್ಲಿಸಿರುವುದಿಲ್ಲ. ಇವತ್ತು ಹೇಮಾವತಿ ಹೋರಾಟ ಮುಂದುವರೆದು ಜಿಲ್ಲಾ ಸಮಿತಿಯ ತೀರ್ಮಾನದಂತೆ ಜಿಲ್ಲೆ ಬಂದ್ಗೆ ಕರೆ ನೀಡಿದ್ದೇವೆ. ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬೆಳಗ್ಗೆಯಿಂದ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ. ನಾನು ಸಹ 2 ಸುತ್ತು ಪಟ್ಟಣವನ್ನು ಸುತ್ತ ಹಾಕಿದ್ದೇನೆ. ಎಲ್ಲವೂ ಕೂಡ ಸ್ತಬ್ಧವಾಗಿದ್ದು ಬಂದ್ ಯಶಸ್ವಿಯಾಗಿದೆ ಎಂದರು. ಇನ್ನು ಮೊನ್ನೆ ಡಿಸಿಎಂ ಅವರು ಸಭೆ ಕರೆದಾಗ ನಾನು ಸಭೆಗೆ ಹಾಜರಾಗಿದ್ದೆ. ನಮ್ಮ ಜಿಲ್ಲೆಯ ಶಾಸಕರುಗಳು ಕೂಡ ಭಾಗವಹಿಸಿದ್ರು. ಬಹಳಷ್ಟು ಚರ್ಚೆಗಳು ನಡೆದು ನಾವು ಸಲಹೆಯನ್ನ ನೀಡಿದ್ವು. ಸರ್ಕಾರ ನಮಗೆ ನಿಗದಿಪಡಿಸಿರುವ 3 ಟಿಎಂಸಿ ನೀರನ್ನು ನಿಮಗೆ ಕೊಡೋದಕ್ಕೆ ಸಾಧ್ಯವಿಲ್ಲ. ನಿಗದಿಪಡಿಸಿರುವ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಮನವಿ ಮಾಡಿದ್ದೇವೆ. ಇನ್ನು ಚಾನೆಲ್ನಿಂದ 2 ರಿಂದ 3 ಅಡಿ ಆಳದಲ್ಲಿ ಪೈಪ್ಲೈನ್ ಅಳವಡಿಸಿ ನೀರು ತೆಗೆದುಕೊಂಡು ಹೋದರೆ ನಮಗೆ ತೊಂದರೆಯಾಗುತ್ತೆ ಅಂತ ಹೇಳಿದ್ದೇವೆ. ನಮ್ಮ ತಾಲೂಕಿನ ದಂಡಿನ ಶಿವರ ಹಾಗೂ ಸಿಎಸ್ಪುರ ಹೋಬಳಿಗೆ ನೀರು ಹರಿಯೋದಿಲ್ಲ ಅಂತ ಮನವರಿಕೆ ಮಾಡಿದ್ದೇವೆ. ಅದಕ್ಕೆ ಅವರು ಒಪ್ಪಲಿಲ್ಲ. ಗುಬ್ಬಿ ಶಾಸಕ ಶ್ರೀನಿವಾಸ್ ಸಹ ನಮ್ಮ ಸಲಹೆಗೆ ಸಹಮತ ವ್ಯಕ್ತಪಡಿಸಿದ್ರು. ಆಗ ಸಭೆಯಿಂದ ಹೊರ ಬಂದಿದ್ದೇವೆ. ಕೊರಟಗೆರೆ, ಮಧುಗೆರೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಾಗಿದ್ದು 10 ದಿನಗಳಿಗೊಮ್ಮೆ ಕುಡಿಯುವ ನೀರು ಬಿಡುವಂತಹ ಪರಿಸ್ಥಿತಿ ಬಂದೊದಗಿದೆ ಎಂದರು. ಹಾಗಾದ್ರೆ ಎಲ್ಲಿ ಸಾಧ್ಯ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾಮಗಾರಿಯನ್ನ ಮಾಡಿಯೇ ತೀರ್ತೇವೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಮೇಲೆ ಗುಂಡು ಹಾರಿಸಿದ್ರೂ ಪರವಾಗಿಲ್ಲ, ರೈತರ ಪರವಾಗಿ ನಾವಿರ್ತೀವಿ. ಕಾಮಗಾರಿಯನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಸಾಲಾ ಜಯರಾಮ್, ಮೊನ್ನೆ ನಡೆದ ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಜಿಲ್ಲೆಯ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರುಗಳು ಸಭೆಯನ್ನ ಬಹಿಷ್ಕರಿಸಿ ಹೊರಗೆ ಬಂದಿದ್ದಾರೆ. ನಮ್ಮ ರೈತ ಹಿತ ಕಾಪಾಡೋದಕ್ಕೆ ನಾವು ಬದ್ಧವಾಗಿದ್ದು, ಸಭೆಯಿಂದ ಹೊರಬಂದಂತಹ ಶಾಸಕರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ನಾವು ಮಾಗಡಿಗೆ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ನಮ್ಮ ಪಾಲಿನ ನೀರನ್ನ ನಾವು ಕೊಡೋದಿಲ್ಲ. ಹೆಚ್ಚುವರಿ ನೀರನ್ನ ಸರ್ಕಾರದಿಂದ ನಿಗದಿಪಡಿಸಿಕೊಂಡು ಹೆಚ್ಚುವರಿ ನೀರನ್ನ ತೆಗೆದುಕೊಂಡು ಹೋಗಿ. ಯಡಿಯೂರಪ್ಪನವರ ಕಾಲದಲ್ಲಿ ಹೆಚ್ಚು ನೀರು ಹರಿಸೋದಕ್ಕೆ ಚಾನೆಲ್ ಅನ್ನು ಅಗಲೀಕರಣ ಮಾಡಲಾಗಿದ್ದು, ಅದರಲ್ಲಿ ಸರಾಗವಾಗಿ ನೀರು ಹರಿತಾ ಇದೆ. ಚಾನೆಲ್ ಮುಖಾಂತರ ನೀವು ಕುಣಿಗಲ್ಗೆ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ. ತುಮಕೂರು ಜಿಲ್ಲೆಯು ಗಂಡು ಮೆಟ್ಟಿದ ನಾಡು. ಯಾವುದೇ ಕಾರಣಕ್ಕೂ ನಿಮಗೆ ನೀರನ್ನು ಕೊಡೋದಿಲ್ಲ. ಕೊಳವೆ ಮೂಲಕ ನೀರನ್ನು ಹರಿಸೋದಿಲ್ಲ. ಕುಣಿಗಲ್ ತಾಲೂಕಿಗೆ ನೀರಿನ ಸಮಸ್ಯೆ ಇಲ್ಲ. ನಮಗೆ ನೀರು ಇಲ್ದಿದ್ರೂ ಸಹ ಕುಣಿಗಲ್ ತಾಲೂಕಿಗೆ ನೀರನ್ನು ಹರಿಸಿದ್ದೀವಿ. ಮಾಗಡಿಗೆ ಮತ್ತು ರಾಮನಗರಕ್ಕೆ ನೀರನ್ನು ಹರಿಸೋದಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆ ಭಾಗಕ್ಕೆ ನೀರನ್ನು ಪಡೆಯೋದಕ್ಕೆ ಬಿಡುವುದಿಲ್ಲ. ನಮ್ಮ ಪ್ರಾಣ ತೆತ್ತಾದರೂ ರೈತರ ಹಿತವನ್ನು ಕಾಪಾಡ್ತೇವೆ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಸಾಗಿ ತಾಲೂಕು ಕಚೇರಿಯನ್ನು ತಲುಪಿ ತಾಲೂಕು ದಂಡಾಧಿಕಾರಿಗಳಾದ ವೈಎಂ ರೇಣುಕುಮಾರ್ ಅವರಿಗೆ ಸರ್ಕಾರಕ್ಕೆ ಕಳಿಸುವ ಮನವಿ ಪತ್ರವನ್ನು ಕೂಡ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಧನಪಾಲ್, ತಾಲೂಕು ರೈತ ಸಂಘದ ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ HR ರಾಮೇಗೌಡ, NR ಸುರೇಶ್, ತಾಲೂಕು ಬಿಜೆಪಿ ಮಹಿಳಾ ಅಧ್ಯಕ್ಷ ಚೂಡಾಮಣಿ, ಸೋಮನಳ್ಳಿ ಜಗದೀಶ್, ಮಂಗಿಕೊಪ್ಪೆ ಬಸವರಾಜು, MN ಚಂದ್ರೇಗೌಡ, ವೆಂಕಟೇಶ್, ಕೃಷ್ಣಪ್ಪ, ಹರಿಕಾರ್ನಹಳ್ಳಿ ಪ್ರಸಾದ್, ಹಟ್ಟಿಹಳ್ಳಿ ಗೌರೀಶ್, ಗುತ್ತಿಗೆದಾರ ತ್ಯಾಗರಾಜ್, ಸಿದ್ದಪ್ಪಾಜಿ, ಕಾಳಂಜಿಹಳ್ಳಿ ಸೋಮಶೇಖರ್, ವಿಜಯಸೇನೆ, ಗಿರೀಶ್ ಆಚಾರ್, ಫ್ರೂಟ್ ಶಿವು, ಕೃಷ್ಣ ಮಾದಿಗ, ಪ್ರಗತಿಪರ ಹೋರಾಟಗಾರ ಸತೀಶ್, ಕುವೆಂಪು ವೇದಿಕೆಯ ವೆಂಕಟೇಶ್, ಆಟೋ ಚಾಲಕರ ಸಂಘದ ಗಂಗಣ್ಣ, ಬೀದಿ ಬದಿ ವ್ಯಾಪಾರಿಗಳ ಮಾರುತಿ, ರೈತರ ಸಂಘದ ಕಾರ್ಯದರ್ಶಿ ವಿಜಯಕುಮಾರ್ ಸೇರಿದಂತೆ ಪದಾಧಿಕಾರಿಗಳು, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಸುರೇಶ್ ಬಾಬು, ವಾಸು, ರಂಗನಾಥು, ಸುರೇಶ್ ಗೌಡ, ಮಾಗಡಿ MLA ಪಾಲು ಎಲ್ಲರೂ ಭಾಗವಹಿಸಿದ್ವಿ. MLC ಅವರೆಲ್ಲ ಭಾಗವಹಿಸಿದ್ವಿ. ಚರ್ಚೆ ಮಾಡಿದ್ರು. ನಾವು ಅವ್ರಿಗೊಂದು ಸಲಹೆ ಕೊಟ್ಟಿವಿ. ನಿಮಗೆ ಏನು ಸರ್ಕಾರ 3 TMC ನೀರು ಕೊಟ್ಟಿದೆ, ನಾವು ನಿಮಗೆ ಕೊಡ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ವೈಡನ್ ಮಾಡಿದ್ದೀವಿ. ವೈಡನ್ ಅಲ್ಲಿ ಚಾನೆಲ್ ತಗೊಂಡೋಗಿ ಅಂತ ಹೇಳಿದ್ವಿ. ಆದ್ರೂ ಒಪ್ತಾ ಇಲ್ಲ.
ಏನಾಗಿದೆ, ಭೂಮಿ ಮಟ್ಟದಿಂದ ಸುಮಾರು 2-3 ಅಡಿ ಚಾನಲ್ ಕೆಳಗಡೆ ನೀರು ಕಂಡ್ರೆ ನಮಗೆ ನೀರು ಉಳಿಯಲ್ಲ. ಎಸ್ಪೆಷಲಿ ದಂಡಿಸಲ ಹೋಗಿ ನೀರು ಸಂಪೂರ್ಣವಾಗಿ ಸೈಫೋನ್ನಲ್ಲಿ ಎಳ್ಕೊಂಬಿಡ್ತದೆ. ಇದು ಚಿಕ್ಕನಾಗ್ನಲ್ಲಿ ಹೋಗಲ್ಲ, ಅದನ್ನು ಎಸ್ಪೆಷಲಿ ದಂಡಿಸಲ ಹೋಗಿ ಹೋಗೋದಿಲ್ಲ. ಆಮೇಲೆ ನಮ್ಮ ಇದು CS ಬರೋಲ್ಲ. ಪದಾಧಿಕಾರಿಗಳೇ ಇವತ್ತು ಏನು ಕೃಷಪ್ಪಣ್ಣ ಮಾತಾಡಿದ್ರು, ಯಾಕಂದ್ರೆ ಮೊನ್ನೆ ತಾನೇ ಒಂದು ಮೀಟಿಂಗ್ ಕರೆದ್ರು DK ಶಿವಕುಮಾರ್ ಅವರು. ಅದಕ್ಕೆ ನಮ್ಮ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಒಂದಿಬ್ರು ಶಾಸಕರು ಬಿಟ್ಟರೆ ಇರ್ತಕ್ಕಂಥ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಿತ್ರ ಪಕ್ಷಗಳ ಶಾಸಕರುಗಳು ವಿರೋಧ ಪಕ್ಷಗಳು. ಅದೇ ಒಂದು ಸಭೆನ ಬಹಿಷ್ಕಾರ ಮಾಡಿ ಎದ್ದಂದ್ರು. ಕೃಷ್ಣಪ್ಪಣ್ಣವರು, ಸುರೇಶ್ ಗೌಡ, ಜ್ಯೋತಿ ಗಣೇಶ್, ನಮ್ಮ ಸುರೇಶ್ ಬಾಬು ಎಲ್ಲರೂ ಆ ಒಂದು ಕಾರ್ಯ ಏನಿರ್ತಕ್ಕಂಥ ವಾಸನ್ ಸೇರಿ ಎಲ್ಲ ಸೇರಿ ಆ ಒಂದು ಏನ್ ಸಭೆಗೆ ಯಾವ್ದು ಸಹಿತ ಒಂಬತ್ತು ಸೂಚಿಸಲೇ ಆ ಪ್ರತಿಭಟನೆ ಮಾಡಿ ಎಲ್ಲ ವಾಪಸ್ ಬಂದ್ರು. ಯಾಕೆ ಬಂದ್ರು ಅಂತ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಕೃಷ್ಣಪ್ಪಣ್ಣ ಸಹಿತ ಆ ಸಂದರ್ಭದಲ್ಲಿ ಹೇಳಿದ್ರು. ಈಗ ಅರ್ಜೆಂಟ್ ತುರ್ತಾಗಿ ಕೆಲಸ ನಿಲ್ಲಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದಂತೆ, ಟೆಕ್ನಿಕಲ್ ಏನೆಲ್ಲ ನೀವು ರೀಸನ್ ತಿಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿರುತ್ತೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಮಾಡಿದ್ದು. ಅದಕ್ಕೆಲ್ಲ ಮಾಡೇ ಮಾಡ್ತಿದ್ದ ಅಂದ್ರೆ ಅದಕ್ಕೆಲ್ಲ ನಮ್ಮ ಇರ್ತಕ್ಕಂಥ ಜಿಲ್ಲೆ ಶಾಸಕರುಗಳು ಪ್ರತಿಭಟನೆ ಮಾಡಿ ನೀವು ಹೆಂಗ್ ಮಾಡ್ತೀವಿ ನೋಡೋಣ, ನಾವು ಇರ್ತೀವಿ ಮಾಡಿ ನಾವೇನು ಜೈಲು ಪರವಾಗಿಲ್ಲ, ನಮ್ಮ ಮೇಲೆ ಗುಂಡಾಸಿನ ಪರವಾಗಿಲ್ಲ, ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ರೈತರ ಹಿತಮುಖ್ಯ ಹೊರತು ನಮ್ಮ ಸರ್ಕಾರದಿಂದ ನಾವು ಬೇಕಾದ್ರೆ ನಾಳೆ ಬೆಳಗ್ಗೆ ರಿಸೈನ್ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಂದಂತ ಎಲ್ಲ ನಮ್ಮ ತಾಲೂಕಿನ ಶಾಸಕರು ಮತ್ತೆ ನಮ್ಮೆಲ್ಲ ಜಿಲ್ಲಾ ಶಾಸಕರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ರೈತರ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರೆಲ್ಲರಿಗೂ ನಾವು ಸಹಿತ ತನ್ನ ಬೆನ್ನೆಲುಬಾಗಿ ನಿಲ್ತೀವಿ, ಹೋರಾಟ ಮಾಡ್ತೀವಿ ಅಂತ ಇವತ್ತು ಆಶ್ವಾಸ ಕೊಡ್ತಿದ್ವಿ. ಇವತ್ತು ಅವ್ರಿಗೆ ನೀರು ತಗೊಂಡೋಗ್ಬಿಡಿ ಯಾರು ಹೇಳ್ತಲ್ಲ, ತಗೊಂಡೋಗಿ ನೀರ ನಿಮ್ಗೆ ಏನಿರ್ತಕ್ಕಂಥ 100.5 ನೀರ ತಗೊಂಡೋಗಿ ನೀವು ಇಲ್ಲಿಗೆ ನಮ್ಮ ಕುಣಿಯ ತಾಲೂಕಿಗೆ ಕುಣಿಯ ಕೆರೆ ನೀರಸಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ. ಈಗಾಗಲೇ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸುಮಾರು 550 ಕೋಟಿ ರೂಪಾಯಿನ ಅನುದಾನ ಬಿಡುಗಡೆ ಮಾಡಿ ಸನ್ಮಾನ್ಯ BS ಯಡಿಯೂರಪ್ಪನವರು ಏನು ಇರ್ತಕ್ಕಂಥ ಚಾನಲ್ ಅಗ್ರೀಕರಣ ಮಾಡಿ ಈಗ ಏನು ಕೃಷ್ಣಪ್ಪಣ್ಣ ಹೇಳಿದಾಗೆ 950 TMC ಏನು ಕ್ಯೂಸೆಸ್ ನೀರು ಇಳ್ತಾ ಇದ್ದೀವಿ. ಯಾವ ತೊಂದರೆ ಇಲ್ಲ. 5-6 ವರ್ಷದಿಂದ 6-7 ವರ್ಷ ಅವೆಲ್ಲ ನೀರು ಎಸ್ಕೊಂಡಿದ್ದೀರಿ ಕುಣಿಗಳಿಗೆ. ಏನ್ ತೊಂದರೆ ಆಗಿದೆ? ಯಾವತ್ತು ತೊಂದರೆ ಮಾಡಿದ್ದಾರೆ? ಯಾವತ್ತು ನೀರು ಹಿಡಿದಿಲ್ಲ? ಇನ್ನೂ ಸಹಿತ ಕುಣಿಯ ತಾಲೂಕಲ್ಲಿ ಇರ್ತಕ್ಕಂಥ ಮಾರ್ಕೊಂಡಿ ಮಂಗಳ ಇರ್ಬೋದು, ಕುಣಿಯಲ್ಲಿ ಇರ್ಬೋದು, ಕೊತ್ಕೆರೆ ಇರ್ಬೋದು, ಎಲ್ಲ ಕೆರೆಗಳು ಸಹಿತ ಇನ್ನೂ ನೀರಿದೆ. ನಿಮ್ಗೆ ಏನು ತೊಂದರೆ ಆಗಿರಲ್ಲ ನೀರಿಗೆ. ಕುಡಿಯೋ ನೀರಿಗೆ ಸಹಿತ 2 ಸಹಿತ ನೀರಿದೆ, ಇದಕ್ಕೂ ನೀರಿದೆ, ನಿಮ್ಗೆ ಬೆಳೆಕ್ಕೂ ಸಹಿತ ನೀರಿದೆ ಕುಣಿಯ ತಾಲೂಕಲ್ಲಿ. ನಮ್ಮ ಮಾಗಡಿಗೆ ಮತ್ತೆ ರಾಮನಗರಕ್ಕೆ ನೀರು ಹರಿಸಕ್ಕೆ ವಿರೋಧ ಇದೆ. ಅದು ಬೇಸನೆ ಬೇರೆ, ಈ ಬೇಸನೆ ಬೇರೆ. ಏನಿರ್ತಕ್ಕಂಥ ನಮ್ಮ ಹೇಮಾವತಿ ಬೇಸನೆ ಬೇರೆ, ಆ ಕಡೆ ಇರ್ತಕ್ಕಂಥ ಬೇಸನೆ ಬೇರೆ. ಆ ನೀರು ಹರಿಸಕ್ಕೆ ಯಾವುದೇ ಕಾರಣ ನಮ್ಮ ಸಂಸದರು ಅಂತ ಮಾಜಿ ಸಂಸದರು ಹೇಳ್ತಾ ಇದ್ರು ಬಸವರಾಜರು, ಯಾವುದೇ ಕಾರಣ ಕೋರ್ಟ್ಗೆ ಹೋದ್ರೆ ಅವ್ರು ಏನು ಮಾಡ್ಕೊಳಕ್ಕಲ್ಲ. ಆ ಒಂದು ಇರ್ತಕ್ಕಂಥ ಆ ವ್ಯಾಲಿಗೆ ನೀರು ಹರಿಸಕ್ಕಾಗಲ್ಲ, ನಾವು ರಾಮನಗರ ನೀರು ಹರಿಸಕ್ಕಾಗಲ್ಲ ಅಂತ ಹೇಳಿ ಅದ್ರೊಳಗೆ ಕುಣಿಗೆ ಏನು ಇರ್ತಕ್ಕಂಥ ಟೆಕ್ನಿಕಲ್ ಅಲ್ಲಿ ಕೋರ್ಟ್ ಅಲ್ಲಿ ಅದಕ್ಕೆ ಗ್ಯಾರಂಟಿ ಸ್ಟೇ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ನೀರು ಹರಿಸಕ್ಕಾಗಲ್ಲ. ಏನೀಗ ನಮ್ಮಲ್ಲಿ ಎದ್ಕೊಂಡು ಪೈಪ್ ಬಿಡಿಸಿದ್ರೆ ಎಲ್ಲರೂ ಇರ್ತಕ್ಕಂಥ ನಾವೆಲ್ಲ ಲೀಡರ್ಗಳು, ಮುಖಂಡರು, ಶಾಸಕರು ವಿರೋಧ ಮಾಡ್ತು ಅಂತ ಹೇಳಿ ನೀವೇನಿದೀವಿ ನಮ್ಮ ತುರೇಕೆರೆ ಮತ್ತೆ ನಮ್ಮ ಗುಬ್ಬಿ ತಾಲೂಕು ಬಾರ್ಡ್ರುಗಳಿಗೆ ಪೈಪ್ ಬಿಡ್ಕೊಂಡಿದ್ದೀರಿ. ಈಗ ಪೈಪ್ ಬಿಡ್ಕೊಂಡು ಸ್ಟೋರೇಜ್ ಮಾಡಿದಿರಿ. ಯಾವತ್ತೂ ನೀವು ಹೊಡೆದಾಟ ಮಾಡಿ ನೀರು ಹರಿಸ್ಕೊಳ್ಳೋಕೆ ಮಾಡಬೇಕು ಅಂತ ಮಾಡಿದಿರಿ. ಆದ್ರೆ ನೀವಿನ್ನೂ ಆ ಗುಂಡಿ ತೆಗೆದೇ ತಾನೆ, ಚಾನಲ್ ತೆಗೆದೇ ತಾನೆ ನೀವು ಪೈಪ್ ತಂದ್ಬಿಡೋದು. ಯಾವ್ದು ನಾವು ಸತ್ತು ಸಹಿತ ಈ ತಾಲೂಕಿನ ಹಿತ ಕಾಪಾಡ್ತೀವಿ ನಾವೆಲ್ಲರೂ ಹೊತ್ತು ಯಾವುದೇ ಕಾರಣಕ್ಕೂ ನೀರು ಹರಿಸಕ್ಕೆ ಬದಲ ಬಿಡೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಬಂಧುಗಳಿವು. ಇವತ್ತಾದ್ರೆ ಈಗಾಗಲೇ ನೋಡಿದ್ದೀವಿ ನಾವೆಲ್ಲ ಎಷ್ಟು ಇಂಡಸ್ಟ್ರಿ ಹೋದ ಈ 3 ತಿಂಗಳ ಮುಂಚೆ ನಾವು 1200 ಅಡಿ ಎಷ್ಟು ಕಡೆ ನೀರು ಬರ್ತಾ ಇಲ್ಲ. ಏನು ನಮ್ಮ ಈಗಿನ ಇರ್ತಕ್ಕಂಥ ನಮ್ಮ ಏನು ಕುಮಾರಸ್ವಾಮಿ ಅವರು, ದೇವೇಗೌಡರು, ಯಡಿಯೂರಪ್ಪರು ಹೋರಾಟ ಮಾಡಿ ಅವಾಗೆಲ್ಲ ನೀರು ಬಿಡಿಸಿ ನಾವು ಸಂತೃಪ್ತಿ ಆಗಿದ್ದೀವಿ. ಅವತ್ತೆಲ್ಲ ದೇವೇಗೌಡ ಸತ್ಯಕ್ಕೆಲ್ಲ ಈಗ ಭಾಗ ನೀರು ಹಚ್ಚಬೇಕು, ಏಮಾತು ಮಾಡಬೇಕು ಅಂತ ಹೇಳಿ ಭಾರಿ ಶ್ರಮ ಹಾಕಿದ್ರೆ YK ರಾಮಯ್ಯವರು, ವಿಠ್ಠಲಾಸಗೌಡರಾಗಲಿ ಅದನ್ನ ನೀರು ಕುಡಿತಾವೆ. ನಾವೇನಾದ್ರೂ ಈ ಚಾನಲ್ ಅನ್ನ ಮಾಡಿದ್ದಾದ್ರೆ ತುರುವೇಕೆರೆ ತಾಲೂಕು, ಗುಬ್ಬಿ ತಾಲೂಕು, ಸುಮಾರು ತಾಲೂಕು, ಇಡೀ ಜಿಲ್ಲೆಗೆ ಮರಣ ಶಾಸನ. ನಮ್ಮ ಮುಂದಿನ ದಿನಗಳ ಮಕ್ಕಳು ಒಂದೇ ಒಂದರಿ ನೀರು ತೊಗೊಳಕ್ಕಾಗಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಬಂದಿರ್ತಕ್ಕಂಥ ನನ್ನ ರೈತ ಬಂಧುಗಳಲ್ಲಿ ಹೇಳ್ತೀನಿ, ನಮ್ಮ ಭಾರತೀಯ ಜನತಾ ಪಾರ್ಟಿ JDS ಮುಖಂಡರುಗಳು ಹೇಳ್ತೀನಿ, ಕೈ ಮುಗಿ ಕೇಳ್ತೀನಿ, ಯಾವತ್ತೇ ಒಂದು ಕಾರ್ಯಕ್ರಮ ಕರೆದ್ರೆ ಪ್ರತಿಭಟನೆಗಳು ಫಸ್ಟ್ ಮುಂದೆ ನಿಂತು ಭಾಗವಹಿಸಿ. ನಾವೇನಾದ್ರೂ ಅವ್ರಿಗೆ ನೀರು ಬಿಟ್ಟಿದ್ರೆ ಚಾಲನೆ ಮಾಡಿದ್ದಾದ್ರೆ ನಾವು ಸಹಿತ ನಮ್ಮ ಬಾಯಿಗೆ ಮಣ್ಣು ಹಾಕೊಂಡಂಗಾಗುತ್ತೆ, ನಮ್ಮ ಮಕ್ಕಳಿಗೂ ಸಹಿತ ಮಣ್ಣು ಹಾಕೊಂಡಂಗಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. ಹೋರಾಟ ಮಾಡೋಣ, ಎಲ್ಲರೂ ಹೋರಾಟ ಮಾಡ್ತಾ ಕೆಚ್ಚದಿರ್ತಕ್ಕಂಥ ನಾಯಕರು ನಮ್ಮ ಜೊತೆ
ಮಾಡ್ತಾ ಇದ್ದಾರೆ. ನಾವು ಇದು ಎಲ್ಲ ಸೇರಿ ಹೋರಾಟ ಮಾಡಿ ಆ ಒಂದು ಪ್ರತಿಭಟನೆನ ಯಾವ್ದು ಮಾಡೋಣ, ಏನು ಇರ್ತಕ್ಕಂಥ ಎಕ್ಸ್ಪ್ರೆಸ್ ಕೆನಾಲ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಆ ಒಂದು ಯೋಜನೆನ ವಾಪಸ್ ತಗೊಳ್ಬೇಕಂತ ಸರ್ಕಾರಕ್ಕೆ ಈಗಾಗಲೇ ನಾವೆಲ್ಲ ಆಗ್ರಹ ಮಾಡ್ತೀವಿ. ಇನ್ನೂ ಸಹಿತ ಉಗ್ರವಾದ ಹೋರಾಟ ಆಗುತ್ತೆ. ಇದು ಸುಮ್ಮನೆ ಏನಿದು, ಸುಮ್ಮನೆ ಒಂದು ಶಾಂಪಲ್ ಇದು, ಇನ್ನು ಪಿಕ್ಚರ್ ಬಾಕಿ, ಇನ್ನು ದೊಡ್ಡದಾಗಿದೆ ಪಿಕ್ಚರ್. ಇಲ್ಲಿ ಜಿಲ್ಲೆದು, ಇಲ್ಲೇನು ತುಮಕೂರು ಜಿಲ್ಲೆ, ಇದು ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ ತರ ಅಲ್ಲಿ ರಾಜಕೀಯ ಮಾಡಕ್ ಬರಬೇಡಿ. ಇಲ್ಲಿ ಇನ್ನೂ ಸಹಿತ ನಾವು ಸಹಿತ ಅಪ್ಪಗುಟ್ಟು ಮಕ್ಕಳಿದ್ದೀವಿ, ಗಂಡದ ರೈತಗಳಿದ್ದೀವಿ, ಹೋರಾಟಗಾರಿದ್ದೀವಿ. ಯಾವುದೇ ಕಾರಣಕ್ಕೂ ಒಂದು ಕಟ್ಟು ನೀರ ಪೈಪ್ ಲೈನ್ ಮುಖಾಂತರ ಹರ್ಸಕ್ ಮಾತ್ರ ಬಿಡಲ್ಲ ಅಂತ ಹೇಳಕ್ ಬಿಡ್ತೀವಿ. ಮತ್ತೆ ಇನ್ನೂ 1000 ಕೋಟಿ ಹಾಕಿ ಅಗ್ಲೀಕರಣ ಮಾಡಿ ಭೂಮಿ ಅಕ್ವೇಷ ಮಾಡ್ಕೊಳ್ಳಿ, ಒತ್ತುವರಿ ಇರ್ತಕ್ಕಂಥ ಜಾಗ ತೆರವುಗೊಳಿಸಿ ಅಗ್ಲ ಮಾಡ್ಕೊಂಡು ಇನ್ನೂ 1000 ಕ್ಯೂಸೆಕ್ ನೀರು ತಗೊಂಡೋಗಿ ನೀವು ಕುಡಿಗಳಿಗಾಗಲಿ ರಾಮನಗರಕ್ಕಾಗಲಿ ಎಲ್ಲಿ ಬೇಕಾದ್ರೆ ತಗೊಂಡೋಗಿ, ಕಾನೂನು ಪ್ರಕಾರ ತಗೊಂಡೋಗಿ ಪೈಪ್ ಮುಖಾಂತರ ಯಾವುದೇ ಕಾರಣಕ್ಕೂ ನೀರು ಹರ್ಸಕ್ಕೆ ನಾವು ವಿರೋಧ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಮ್ಮ ತಾಲೂಕಿನ ನಮ್ಮ ವರ್ತಕರಿಗೆ ಸುಮಾರು ಜನ ಎಲ್ಲರೂ ತೊಂದರೆ ಆಗಿದೆ. ನಾವು ಅದಕ್ಕೆ ಕ್ಷಮೆ ಕೇಳ್ತೀವಿ. ಯಾಕೆಂದ್ರೆ ನಿಮ್ಗೂ ಸಹಿತ ನಿಮಗೆ ಸಹಕಾರ ಬೇಕಾಗಿದೆ, ಮಾಧ್ಯಮದ ಸಹಕಾರ ಬೇಕಾಗಿದೆ, ವರ್ತಕರು ಸಹಕಾರ ಬೇಕಾಗಿದೆ. ಏನು ವರ್ತಕರಿಗೆ ಇವತ್ತು ನಾವು ನೀರು ಬಿಡಲಾದ್ರೆ ಬೆಳೆ ನೀವು ಸಹಿತ ಮಾಡೋಕ್ಕಾಗಲ್ಲ ಯಾವುದೇ. ಯಾಕೆಂದ್ರೆ ಈ ಭಾಗದ ರೈತರ ಹಿತ ಮುಖ್ಯವಾಗಿದೆ. ನಿಮ್ಗೂ ನೀವು ಸಹಿತ ರೈತರ ಹಿತ ಮುಖ್ಯ ಕಾಪಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಅಲ್ಲ. ಅದರಿಂದ ದಯವಿಟ್ಟು ಸಹಕಾರ ಮಾಡಬೇಕು. ಇವತ್ತಿನೇನು ಇನ್ನು ಸಾಯಂಕಾಲ ಈ ಗಂಟೆ ಪ್ರತಿಭಟನೆ ಇದ್ದೇ ಇರ್ತದೆ. ಇವತ್ತು ಗುಬ್ಬಿ ತುಮಕೂರು ಇಡೀ ಇರ್ತಕ್ಕಂಥ ಜಿಲ್ಲೆನೇ ಬಂದಾಗಿದೆ. ಇವತ್ತು ನೋಡಿ, ಟಿವಿ ನೋಡಿ ಬರ್ತಾ ಇದೆ, ಈಗಲ್ಲ ಅವ್ರು ಬಿಸಿ ಮುಟ್ಟಿದೆ. ತುಮಕೂರು ಪೂರ್ತಿ ಸಂಪೂರ್ಣ ಬಂದಾಗಿದೆ. ಇವತ್ತು ಗುಬ್ಬಿ ಬಂದಾಗಿದೆ. ಏನು ಇವತ್ತು